ಹಾಯ್ ಎಲ್ಲರಿಗೆ ಕೂಡ ಶುಕ್ರವಾರದ ವ್ಲಾಗ್ ಇದು. ಇವತ್ತು ಶುಕ್ರವಾರ, ಹಾಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೆಡಿಯಾಗಿದೆ ನಾನು. ಇವತ್ತು ವರಮಹಾಲಕ್ಷ್ಮಿ ಪೂಜೆದು ಉಂಟಲ್ಲ, ಆಮಂತ್ರಣ ಪತ್ರಿಕೆ ದೇವಸ್ಥಾನದಲ್ಲಿ ಪೂಜೆಗೆ ಇಡಲಿಕ್ಕೆ, ಹಾಗೆ ಎಲ್ಲರನ್ನು ಕೂಡ ಬರಲಿಕ್ಕೆ ಹೇಳಿದ್ದಾರೆ. ಇಲ್ಲದಿದ್ದರೆ ಕೂಡ ನಾನು ಇವತ್ತು ಹೋಗಬೇಕು ಅಂತ ಇದ್ದೆ, ಶುಕ್ರವಾರ ಅಲ್ವಾ, ಹಾಗೆ ಹೋಗಿ ಬರುವ ಅಂತ ಹಾಗೆ ರೆಡಿಯಾಗಿ ಕೂತ್ಕೊಂಡಿದ್ದೇನೆ. ಇವತ್ತು ಸ್ಕೂಲಿಗೆ ರಜೆ ಇಲ್ಲ, ಸ್ಕೂಲು ನಿನ್ನೆ ಕೂಡ ಇತ್ತು. ಕೆಲವು ಕಡೆ ಸ್ಕೂಲಿಗೆ ರಜೆ ಕೊಟ್ಟಿದ್ದಾರೆ, ಇಲ್ಲಿ ರಜೆ ಇಲ್ಲ. ಮಳೆ ಸ್ವಲ್ಪ ಕಮ್ಮಿ ಆಗಿದೆಯಲ್ಲ, ಹಾಗೆ ರಜೆ ಇಲ್ಲ. ಎಷ್ಟು ದಿವಸ ಆಯಿತು ರಜೆ ಆಗಿ, ಇವಾಗ 1 ವಾರ ರಜೆ ಸಿಕ್ಕಿತು ಮಕ್ಕಳಿಗೆ ಮಳೆಗೆ. ಇದು ನನ್ನ ಹೊಸ ಸಾರಿ, ಫಸ್ಟ್ ಟೈಮ್ ಉಡ್ತಾ ಇದ್ದೇನೆ. 2-3 ಸಾರಿ ತೆಗೆದಿದ್ದೆ ನಾನು, 2 ತೋರಿಸಿದ್ದೇನೆ ನಾನು. ಇದು ಇನ್ನು ದೇವಸ್ಥಾನದಲ್ಲೆಲ್ಲ ಫಂಕ್ಷನ್ ಆಗುವಾಗ ಬೇಕಾಗ್ತದಲ್ವ, ಹಾಗೆ ಸಿಂಪಲ್ ಸಾರಿ ತೆಗೆದಿದ್ದೆಲ್ಲ, ಗ್ರ್ಯಾಂಡ್ ಅಲ್ಲ, ಈ ಥರ ಸಿಂಪಲ್ ಸಾರಿ 2-3 ತೆಗೆದಿದ್ದೇನೆ. ಎಲ್ಲದರ ಬ್ಲೌಸ್ ಹೊಲಿದು ಸಿಕ್ಕಿತು ಮೊನ್ನೆ. ದೇವಸ್ಥಾನದಿಂದ ಇವಾಗಷ್ಟೇ ನಾನು ಮನೆಗೆ ಮುಟ್ಟಿದ್ದೇನೆ. ಮಳೆ ಅಂತ ಹೇಳಿದರೆ ತುಂಬ ಮಳೆ, ಫುಲ್ ಒದ್ದೆ ಆಗಿದ್ದೇನೆ ಮಳೆಗೆ. ಹೋಗುವಾಗ ಸಹ ಮಳೆ, ಬರುವಾಗ ಸಹ ಮಳೆ. ನಡ್ಕೊಂಡು ಬಂದದ್ದು, ಫುಲ್ ಒದ್ದೆ ಆದ. ಸ್ವಲ್ಪ ಹೊತ್ತು ನೋಡಿದೆ ಮಳೆ ನಿಲ್ತದ ಅಂತ, ಮಳೆ ನಿಲ್ಲೋದ್ರಲ್ಲಿಲ್ಲ, ಮತ್ತು ಸೀದಾ ಬಂದೆ ನಾನು. ಸಮಿತ್ ಊಟ ಮಾಡ್ತಾ ಇದ್ದಾನೆ. ನಾನು ದೇವಸ್ಥಾನದಿಂದ ಬರುವಾಗ ಇವತ್ತು ಸ್ವಲ್ಪ ಅನ್ನ ತಂದಿದ್ದೆ. ದೇವಸ್ಥಾನದಲ್ಲಿ ತುಂಬ ಉಳಿದಿತ್ತು, ಅನ್ನ ಸಾಂಬಾರು ತಂದಿದ್ದೆ. ಹಾಗೆ ಇವತ್ತು ಬೇಗ ಊಟ. ಗಂಟೆ ಏತಣ್ಣ ಶಮ್ಮ ಓ ನಮ್ದು ಕುಂಕುಮ ಮಾಡ್ದೆ. ಹಾಂ, 7 ಗಂಟೆ ಆದದಷ್ಟೇ. ಇನ್ನಂಡ ನನ್ನದು ಸಹ ಊಟ ಆಯಿತು. ಇವತ್ತು ನಾನು ಅದೇ ದೇವಸ್ಥಾನದಿಂದ ಬರುವಾಗ ಉಳಿದದ್ದು ತಂದಿದ್ದೆ. ನಾನು ಬರುವಾಗ ಲೇಟ್ ಆಗಿತ್ತು, ಇವತ್ತು ತುಂಬ ಲೇಟ್ ಆಯಿತು. ಹಾಗೆ ಬರುವಾಗ ಸ್ವಲ್ಪ ಅನ್ನ ಮತ್ತು ಸಾಂಬಾರು ತಂದೆ, ಮತ್ತು ಮಕ್ಕಳಿಗೆ ಸ್ವಲ್ಪ ಪಾಯಸ ತಂದಿದ್ದೆ. ಹಾಗೆ ಮಕ್ಕಳಿಗೆ ಸಹ ದೇವಸ್ಥಾನದ ಪಾಯಸ, ದೇವಸ್ಥಾನದ ಮಂತ್ರೂರು ಕೊಡ್ತೀನಿ. ನಾನು ಮನೆಯಲ್ಲಿ ಮಾಡಿದ ಪಾಯಸ ತಂದ್ಕೊಂಡಂತೆ, ಪಾಯಸ ಗೋಧಿದು ಪಾಯಸ ಇತ್ತು ಇವತ್ತು. ವರಮಹಾಲಕ್ಷ್ಮಿ ಪೂಜೆ ಇದು ಕ್ಯಾಲೆಂಡ್ರಲ್ಲಿ 21 ಉಂಟು. ಕೆಲವು ಕಡೆ 21 ಅಂತ ಹೇಳ್ತಾರೆ, ಆದರೆ ಇಲ್ಲಿಯ ದೇವಸ್ಥಾನದಲ್ಲಿ, ನಮ್ಮ ಊರಿನ ದೇವಸ್ಥಾನದಲ್ಲಿ 28ನೇ ತಾರೀಕಿಗೆ. ಹಾಗೆ ವರಮಹಾಲಕ್ಷ್ಮಿ ಪೂಜೆ ಉಂಟಲ್ವಾ, ನಾನು ಚಿಕ್ಕಂದಿನಿಂದ ಕೂಡ ನಾನು ಹೋಗ್ತಾ ಇದ್ದೆ. ಕಾಸರಗೋಡಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಉಂಟು, ಅಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ. ಆವಾಗ ವ್ರತ ಏನು ಹಿಡಿತಾ ಇಲ್ಲ, ಇದಾದರೆ ಪೂಜೆಯಲ್ಲಿ ಕೂತ್ಕೊಳ್ತಾ ಇದ್ದೆ ನಾನು. ಹಾಗೆ ಇದು ಇಲ್ಲಿ ಬಂದ ನಂತರ ಏನಾಯಿತು ಅಂತ ಹೇಳಿದ್ರೆ, ಇಲ್ಲಿ ಹತ್ತಿರದ ದೇವಸ್ಥಾನದಲ್ಲಿ ವರಮಹಾಲಕ್ಷ್ಮಿ ಇಲ್ಲ. ಅದೇ ನಾನು ಹೇಳಿದೆಲ್ಲ, ನಮ್ಮ ಊರಿನ ದೇವಸ್ಥಾನದಲ್ಲಿ ಇವಾಗ ಹೋದ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಒಂಥರ ತುಂಬ ಖುಷಿ. ಮತ್ತು ನಮ್ಮಿಂದ ಏನಾಗ್ತದೆ ನೋಡಿ, ಆ ಕೆಲಸ ನಾನು ಮಾಡ್ತೇನೆ. ಅದು ಭಕ್ತಿಯಿಂದ ಮಾಡೋದು, ಯಾರಿಗೂ ತೋರಿಸ್ಲಿಕ್ಕೆ ಅಂತ ನಾವು ಯಾವುದು ಕೂಡ ಯಾವತ್ತೂ ಮಾಡಬಾರ್ದಲ್ವಾ. ಭಕ್ತಿಯಿಂದ ಮಾಡಿದೆ, ಅದರ ಫಲ ಖಂಡಿತ ದೇವರು ಕೊಟ್ಟೇ ಕೊಡ್ತಾರೆ. ನನಗೆ ಎಷ್ಟೋ ಸಲ ಇದು ಅನುಭವ ಕೂಡ ಆಗಿದೆ, ಹಾಗಾಗಿ ಹೇಳ್ತಾ ಇದ್ದೆ ನಾನು. ಆಮೇಲೆ ವರಮಹಾಲಕ್ಷ್ಮಿ ಇದು ಪೂಜೆದುಂಟಲ್ಲ, ಒಂದು ಚಿಕ್ಕ ಸ್ಟೋರಿ ಕೂಡ ಹೇಳ್ತೇನೆ ನಾನು. ಚಾರುಮತಿ ಅಂತ ಹೇಳುವ ಹೆಂಗಸಿಗೆ ಮೊದಲು ಇದು ಏನು ದೇವರ ಹತ್ರ ತುಂಬ ಭಕ್ತಿ ಅಂತೆ. ಅವಳ ಭಕ್ತಿಗೆ ಒಲಿದುಂಟಲ್ವಾ, ಈ ಲಕ್ಷ್ಮೀ ದೇವರು ಕನಸಲ್ಲಿ ಬಂದು ಹೇಳ್ತಾರೆ, ನನ್ನ ಈ ವರಮಹಾಲಕ್ಷ್ಮಿ ವ್ರತ ನೀನು ಮಾಡು, ಒಳ್ಳೇದಾಗ್ತದೆ ಅಂತ. ಹಾಗೆ ಅವಳೆಲ್ಲ ಹೆಂಗಸರು, ಹತ್ತಿರದ ಮನೆ ಹೆಂಗಸರನ್ನೆಲ್ಲ ಒಟ್ಟುಗೂಡಿಸಿ ವರಮಹಾಲಕ್ಷ್ಮಿ ಏನು ವ್ರತ ಮಾಡ್ತಾಳೆ. ಅಲ್ಲಿಂದ ಏನಾಗ್ತದೆ ಅಂತ ಹೇಳಿದರೆ, ಯಾರೆಲ್ಲ ಪೂಜೆ ಮಾಡಿದ್ರು ನೋಡಿ, ಯಾರೆಲ್ಲ ಪೂಜೆಗೆ ಭಾಗವಹಿಸಿದ್ರು ನೋಡಿ, ಅವರಿಗೆಲ್ಲ ಒಳ್ಳೇದಾಗ್ತಾ ಹೋಗ್ತದಂತೆ. ಹಾಗೆ ಒಂದು ಸ್ಟೋರಿ ಇದೆ. ಹಾಗೆ ಅಲ್ಲಿಂದ ಇದು ಕಂಟಿನ್ಯೂ ಆಗ್ತದೆ. ಹಾಗೆ ಈಕೆ ಪೆಟ್ಟು ಮಾಡು ಸಮಿತೆ ಬಾ, ಅಂಗಿ ಬಡಿಯ 7 రోజు ಮುಖದಾರ್ಥ వచ్చి ಏನ ಮರ್ಯಾದೆ ಬಂದು ಪೋ ಏನು ವೀಡಿಯೋ ಮಾಡ್ಬೇಕು ಇಕ್ಕ ಪಣ್ಣೆ ಅಂಗಿ ಬಾಡು ಪಣ್ಣಗೋಗ್ಬೇಕು, ಅಂಗಿ ಬಾಡು ನನ್ನ ಜೊತೆ ಕ್ಯಾರ ಮಾಡಬೇಕಂತೆ. ಅದಕ್ಕೆ ಅವನಾಗೆ ತೋರಿಸಿದ್ದೆ ನಾನು. ಕ್ಯಾರ ಮಾಡೋದಿದ್ರೆ ವೀಡಿಯೋದಲ್ಲಿ ಹಾಗೆ ತೋರಿಸ್ತೇನೆ, ನಾನು ಅದನ್ನು ಹಾಗೆ ಹಾಕ್ತೇನೆ. ಸಮಿತೆ ಏನು ಮಾಡ್ಬೇಕು? ಹಾಂ ಜೋಕ್ಲಿ ಹಿಡಿದಲ್ಲಿ ಪಡ್ಬೋದ ಇಲ್ಲಿ, ಅದ ಖುಷಿ ಜೋಕ್ಲಿ ಪಂಡು ಪೂಜಾರ ವೀಡಿಯೋದಲ್ಲಿ ಅವರ ಮಕ್ಕಳೆಲ್ಲ ಡಿಸ್ಕಸ್ ಮಾಡ್ತಾರೆ, ನಿನ್ನ ಅಮ್ಮ ವೀಡಿಯೋ ಹಾಕಿದ್ರು, ಈ ವೀಡಿಯೋ ಹಾಕಿದ್ದು. ಅವನೇ ಮಾನ ಮರ್ಯಾದೇನಿಲ್ಲ, ಇಲ್ಲ ಮಾನ ಮರ್ಯಾದೆಲ್ಲ ಹೋಗಿದೆ ಅವನದ್ದು. ಪಾಡೇನು ಏನಿಚ್ಚಿ ಕ್ಯಾರಮ್ ಹಿಂಗೆ ಬಚ್ಚು ಹಂಗೆ ಮಲಗಿದ್ರೆ ಸಾಕುದಾಗಿದೆ. ಸರಿ ಪಾಡು ಸಮಿತೇನೆ ಮಾತಾಡ ಅತ್ತ ಬರೇನಾಗೈಂದ ಜಾಕೆಟ್ ಕುಳ್ಳವನು. ಹಾಂ ಇನ್ನೇ ಬಾಬಾ ನಾನು ಶಾಲೆ ಕಡಬಿಡ ಬಗ ಶಾಲೆ ಎಲ್ಲ ಕೊಂಡಲ್ಲ ಬ್ಯಾಗ್ ಬಾರ್ದು
ಕನ್ನಡ ಹಾಂ ಪದಬು ಕಪ್ಪು ಬೇಗ ಗೊತ್ತಿಲ್ಲ ಅಂದೆ ನೀವು ಬಂದಂಗೆ ಹೇಳಕ್ಕೆ ನಾನು ಬೆಳಗಿನಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಎದ್ದೇಳುವಾಗ ಎಷ್ಟು ಗಂಟೆ ಕುಡಿಯೋದು? 8 ಗಂಟೆ. ಮತ್ತೆ ತಿಂಡಿ ಎಂತ ಮಾಡೋದು? ಹಾಗೆ ಬ್ರೆಡ್ ಇತ್ತು, ಮೊಟ್ಟೆ ಇತ್ತು, ಅವರಿಗೆ ಒಂದು ಬ್ರೆಡ್ ಆಮ್ಲೆಟ್ ಮಾಡಿದೆ. ನನಗೆ ಮತ್ತೆ ನೋಡಬೇಕು ಇನ್ನೊಂದೇ ಮಾಡು ಪ್ಲೇಟ್. ಹಾಗೆ ಬ್ರೆಡ್ ಆಮ್ಲೆಟ್ ರೆಡಿ ಆಯಿತು. ಟೀ ಕೂಡ ರೆಡಿ ಆಯಿತು, ಎಲ್ಲ ಗಡಿಬಿಡಿಯಲ್ಲಿ. ಲಕ್ಕಂಬೆ ಓಕೆ, ಎಲ್ಲ ಗುಡಿಸ್ಲಿಕ್ಕೆ ಬಿಡುದಿಲ್ಲ ನೋಡಿ. ಲಕ್ಕಿಯ ಶೇ ನೋಯ್ತಡ್ಕಿದೆ. ಬೆಕ್ಕಿದ್ರೆ ಹಾಗೆ ಉಪದ್ರವ ಮಾಡು. ಶೇ ಅಯ್ಯೋ ಪೆಟ್ಟು ಹೊಡೈತೆ. ನನ್ನ ಮೊಬೈಲ್ನ ಬ್ಯಾಟ್ರಿ ಲೋ ಆಗ್ತಾ ಉಂಟು. ನಿನ್ನೆ ನಾನು ಚಾರ್ಜ್ ಇಡಲಿಕ್ಕೆ ನೆನಪೇ ಇಲ್ಲ ನೈಟೇ. ಹಾಗೆ ಅವರಿಗೆ ಚಪಾತಿ ಮಾಡ್ತಾ ಇದ್ದೇನೆ. ಚಪಾತಿ ಮತ್ತು ಮೊಟ್ಟೆ ಬುರ್ಜಿ ಮಾಡಿದ್ದೇನೆ. ಅವರಿಗೆ ಬ್ರೆಡ್ ಆಮ್ಲೆಟ್ ಬೆಳಿಗ್ಗೆ ಅಷ್ಟು ಇಷ್ಟ ಆಗೋದಿಲ್ಲ. ಇವಾಗ ಸ್ವಲ್ಪ ಇವತ್ತು ಮಳೆ ನಿಂತಿದೆ. ನಿನ್ನೆ ಮಾತ್ರ ಜೋರು ಮಳೆ ಇತ್ತು, ಇವತ್ತು ಸ್ವಲ್ಪ ಕಮ್ಮಿ ಉಂಟು. ಯಾಕೋ ತುಂಬ ಉದಾಸೀನ ಆಗ್ತದೆ ನನಗೆ ಇವತ್ತು. ಯಾವುದು ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟೇ ಇಲ್ಲ. ನಾನು ಎಲ್ಲಿಗೆ ಹೋಗ್ತೇನೆ ಅಲ್ಲಿಗೆ ಬರ್ತದೆ ಬೇಕು. ಸ್ವಲ್ಪ ಬಟ್ಟೆ ಹೊರಗಡೆ ಹಾಕಿದ್ದೇನೆ, ಗಾಳಿಗೆ ನಿಲ್ಲುವುದಿಲ್ಲ. ಇನ್ನೊಂದು ಬದನೆ ಆಗಿತ್ತು, ನಾನು ನೋಡಲೇ ಇಲ್ಲ. ಮಳೆ ಪುನಃ ಸ್ಟಾರ್ಟ್ ಆಯಿತು. ಜೋರು ಗಾಳಿ ಬರ್ತಾ ಉಂಟು. ಒಂದು ಕಿಚನ್ ವರ್ಕ್ ಯಾವುದು ಕೂಡ ಆಗಲಿಲ್ಲ. ಯಾಕೆ ಗೊತ್ತಿಲ್ಲ, ಇವತ್ತು ತುಂಬ ಒಂಥರ ಉದಾಸೀನ ಆಗ್ತದೆ. ಯಾವ ಕೆಲಸ ಮಾಡಲಿಕ್ಕೆ ಕೂಡ ಇಂಟ್ರೆಸ್ಟ್ ಇಲ್ಲ. ಅನ್ನ ಇಟ್ಟಿದ್ದೇನೆ ಕುಕ್ಕರಲ್ಲಿ. ಮೀನು ಫ್ರೈ ಉಂಟು. ನಿನ್ನೆ ಶುಕ್ರವಾರ, ನಿನ್ನೆ ತಿನ್ನೋದಿಲ್ಲ ಅಲ್ವಾ, ಮೊನ್ನೆ ತಂದದ್ದು ಫ್ರಿಜ್ಜಲ್ಲಿ, ಅದನ್ನು ಫ್ರೈ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಮೀನು ನಾನು ಫ್ರೈ ಮಾಡಿ ಇಟ್ಟಿದ್ದೇನೆ. ಇದು ಮೊನ್ನೆದು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಇನ್ನು ಹಾಳಾಗೋದು ಬೇಡ ಅಂತ ಬೆಳಿಗ್ಗೆ ನಾನು ಫ್ರೈ ಮಾಡಿ ಇಟ್ಟದ್ದು. ಇದು ನಿನ್ನೆ ಅದು ಶುಕ್ರವಾರ ಅಂತ ಬಾಕಿ ಆದದ್ದು, ಇಲ್ಲದಿದ್ದರೆ ನಿನ್ನೆ ಖಾಲಿ ಆಗ್ತಾ ಇತ್ತು. ಮುರು ಮೀನು ಅಂತ ಹೇಳ್ತಾರಲ್ಲ ಅದು. ನಾನು ಫಸ್ಟಿಗೆ ಮುರು ಮೀನು ಅಂತ ಹೇಳುವಾಗ ತುಂಬ ಮುಳ್ಳಿರುವ ಮೀನು ಅಂತ ಅಂದ್ಕೊಳ್ತಾ ಇದ್ದೆ ನಾನು. ಮಾತ್ರ ಇದರಲ್ಲಿ ಅಷ್ಟು ಮುಳ್ಳಿಲ್ಲ, ತುಂಬ ಟೇಸ್ಟಿ ಕೂಡ ಉಂಟು. ಇವಾಗ ನನಗೆಲ್ಲ ಮೀನಿಗಿಂತ ಇದು ಇಷ್ಟ ಆಗ್ತದೆ ಮುರು ಮೀನು. ಇವಾಗ ಮೀನು ಮಾತ್ರ ಆಗಿ ಸಿಗೋದಿಲ್ಲ ಅಲ್ಲ. ಮೊನ್ನೆ ಏನೋ ಸಿಕ್ಕಿತ್ತು ಮೀನು. ಮಳೆಗೆ ಮೀನಿಗೆ ತುಂಬ ರೇಟ್, ಆ ರೇಟಿಗೆ ಮೀನು ಬೇಡ ಅಂತ ಆಗ್ತದೆ. ಮೊನ್ನೆ ಸ್ವಲ್ಪ ಕಮ್ಮಿ ಇತ್ತು, ನಿನ್ನೆ ಅಲ್ಲ ಮೊನ್ನೆ ಸ್ವಲ್ಪ ಕಮ್ಮಿ ಇತ್ತು. ಈಗ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ವ್ಲಾಗ್ ಮಾಡಲಿಕ್ಕೆ ತುಂಬ ದಿವಸ, 2-3 ದಿವಸ ಆಯ್ತಲ್ಲ ವ್ಲಾಗ್ ಮಾಡಿದೆ. ಹಾಗೆ ನಾನು ವ್ಲಾಗ್ ಮಾಡುವ ಅಂತ ಆನ್ ಮಾಡಿದ್ದು, ಆದರೂ ಕೂಡ ನನಗೆ ಏನೋ ಒಂಥರ ಉದಾಸೀನ ಆಗ್ತದೆ. ನಾನು ಈ ವ್ಲಾಗಲ್ಲಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.